ದಾಸ ಸಾಹಿತ್ಯದ ಹಿರಿಯ ಮುಖಪುಟ ಸಮೂಹವಾದ ದಾಸನಮನ ಸಂಸ್ಥೆಯ 9ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮ ಬೆಂಗಳೂರಿನ ಚಾಮರಾಜಪೇಟೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಅತ್ಯಂತ ಸಂಭ್ರಮದಿಂದ ಭಕ್ತಿಪೂರ್ವಕವಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಅನೇಕ ದಾಸರ ಕೀರ್ತನೆಗಳ ಗಾಯನ ಕಾರ್ಯಕ್ರಮ ನಡೆಯಿತು. ಹಾಗೆಯೇ ಹೆಂಗಳೆಯರೆಲ್ಲ ಅತ್ಯಂತ ಸಂಭ್ರಮದಿಂದ ಕೋಲಾಟವನ್ನು ಮಾಡಿದರು. ಈ ಸಂದರ್ಭದಲ್ಲಿ ದಾಸ ಸಾಹಿತ್ಯ ಕುರಿತಾಗಿ ದಾಸನಮನ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಸುಭಾಷಿಣಿ ಪ್ರಕಾಶ್ ರವರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಹರೇ ಶ್ರೀನಿವಾಸ, ಇಂದು ನಮ್ಮ ದಾಸನಮನದ 9ನೇ ವಾರ್ಷಿಕೋತ್ಸವ. ದಾಸನಮನವು ಪ್ರತಿಯೊಬ್ಬ ದಾಸರಿಗೂ ಕೂಡ ವಂದನೆಗಳನ್ನು ಅರ್ಪಿಸುವುದಕ್ಕೆ, ಅವರಿಗೆ ನಮ್ಮ ವಿಧೇಯತೆಗಳನ್ನು ಅರ್ಪಿಸೋದಕ್ಕೆ ಇರುವಂತಹ ಒಂದು ಫೇಸ್ಬುಕ್ ಗ್ರೂಪ್. ಇದರಿಂದ ನಾವು ಎಲ್ಲ ದಾಸರ ಸಾಹಿತ್ಯವು ಪ್ರತಿಯೊಂದು ಮನೆಗಳಿಗೂ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದನ್ನು ಪ್ರಾರಂಭಿಸೋದಕ್ಕೆ ಮುಂಚೆ ನಮಗೆ ಗೊತ್ತಿದ್ದಿದ್ದು ಬರೀ ಕನಕದಾಸರು, ಪುರಂದರದಾಸರು. ಈ ಗುಂಪನ್ನು ಪ್ರಾರಂಭಿಸಿದ ಮೇಲೆ ಪ್ರತಿಯೊಬ್ಬ ದಾಸರು ಪ್ರತಿಯೊಬ್ಬರ ಮನೆಯಲ್ಲೂ ನೆಲೆ ನಿಲ್ತಾ ಇದ್ದಾನೆ. ಇದನ್ನು ಪ್ರಾರಂಭ ಮಾಡಿದ ದಾಸರಿಂದ ಕುರಿತು ಎಲ್ಲ ದಾಸರನ್ನು ಕೂಡ ಇವಾಗ ಎಲ್ಲರ ಹಾಡುಗಳ ಸಾಹಿತ್ಯವನ್ನು ಕೂಡ ನಾವು ಒದಗಿಸ್ತಾ ಇದ್ದೀವಿ. ಯಾರು ಯಾವ ದಾಸ ಸಾಹಿತ್ಯವನ್ನು ಬೇಕಾದರೂ ಇವಾಗ ಹಾಡ್ಬೋದು. ಎಷ್ಟೋ ಜನ ದಾಸರನ್ನು ನಾವು ಮರ್ತೇ ಬಿಟ್ಟಿದ್ವಿ. ಅವ್ರನ್ನೆಲ್ಲ ನೆನಪಿಸಿಕೊಳ್ಳೋದಕ್ಕೋಸ್ಕರ ನಾವು ಈ ದಾಸನಮನ ಅನ್ನುವಂತಹ ಗುಂಪನ್ನು ಪ್ರಾರಂಭಿಸಿದ್ವಿ. ಇದರಲ್ಲಿ 5,000 ಜನ ಹಾಡ್ತಾ ಇದ್ದಾರೆ. ನನಗೆ ಹಾಡೋಕ್ಕೆ ಬರೋದಿಲ್ಲ, ನನಗೆ ಸಂಗೀತ ಬರಲ್ಲ ಅನ್ನೋರು ಕೂಡ ನಮ್ಮ ದಾಸನಮನದಲ್ಲಿ ಹಾಡ್ತಾ ಇದ್ದಾರೆ. ಇಂದು ಎಲ್ಲರೂ ಹಾಡುಗಾರರಾಗಿದ್ದಾರೆ. ದಾಸರಿಗೆ ತಮ್ಮ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ದಾಸನಮನದಲ್ಲಿ ಸಂಗೀತಗಾರರೇ ಆಗಬೇಕು ಅಂತಿಲ್ಲ, ಪ್ರತಿಯೊಬ್ಬರೂ ಕೂಡ ಹಾಡುಗಳನ್ನ ಹಾಡ್ತಾರೆ. ಇದುವರೆಗೂ ನಾವು ದಾಸ ಸಾಹಿತ್ಯವನ್ನು ಪ್ರತಿ ಮನೆಗೂ ತಲುಪಿಸಿದ್ದೀವಿ. ಇನ್ನು ಮುಂದೆ ಹಾಗೆಯೇ ಪ್ರತಿಯೊಬ್ಬ ದಾಸರದ್ದು ಕೂಡ ನಾವು ಆರಾಧನೆಯನ್ನು ಮಾಡಬೇಕು ಅನ್ನೋ ಉದ್ದೇಶ ಕೂಡ ನಮಗೆ ಇದೆ. ಇದರಿಂದ ದಾಸರು ಇನ್ನೂ ಹೆಚ್ಚು ಮನೆಗಳನ್ನು ತಲುಪ್ತಾರೆ. ಹಾಗೆಯೇ ನಮಗೆ ತಿರುಪತಿ ತಿಮ್ಮಪ್ಪನ ಮುಂದೆ ಕೂಡ ನಮ್ಮ ಎಲ್ಲ ದಾಸರುಗಳ ಹಾಡುಗಳನ್ನು ಹಾಡಿ ಅವನಿಗೆ ಸಮರ್ಪಣೆ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ ಕೂಡ ಇದೆ. ಇದನ್ನು ಕೂಡ ನಾವು ಮುಂದೆ ಹಮ್ಮಿಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ದಾಸನಮನ ಫೇಸ್ಬುಕ್ನಲ್ಲಿ ಒಂದು ಅತ್ಯುತ್ಕೃಷ್ಟವಾದ ಒಂದು ಗುಂಪಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಹಾಡಲು ಅವಕಾಶ ಇದೆ. ಬನ್ನಿ, ದಾಸನಮನವನ್ನು ಎಲ್ಲರಿಗೂ ತಲುಪುವಂತೆ ಮಾಡೋಣ. ದಾಸ ಸಾಹಿತ್ಯ ಎಲ್ಲರಿಗೂ ತಲುಪುವಂತೆ ಮಾಡೋಣ. ಬನ್ನಿ, ಕೈ ಜೋಡಿಸಿ ನಮ್ಮೊಂದಿಗೆ ನಮಗೆ ಪ್ರೋತ್ಸಾಹ ಕೊಡಿ. ನಾವು ನಿಮಗೆ ಪ್ರೋತ್ಸಾಹವನ್ನು ಕೊಡುತ್ತೇನೆ. ನಮಸ್ಕಾರ. ಹರೇ ಶ್ರೀನಿವಾಸ.